ಪುರಾತನವಾಗಿರ್ತಕ್ಕಂಥ ಪುಷ್ಕರಣಿ. ಸುಮಾರು 13ನೇ ಶತಮಾನದಲ್ಲಿ ಅಂದ್ರೆ ಫಸ್ಟ್ ಮಹಾಂತರ ದೇವಾಲಯ ಅಂತ ಹೇಳಿದ್ನಲ್ರಿ, ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ. ಆಕ್ಚುಲಿ ನಾವು ಕೆಳಗೆ ತೋರಿಸಿದ್ನಲ್ಲ, ಅಲ್ಲಿ ರಾಜರಾಜ ಚೋಳ ಮತ್ತು ರಾಜ ಕುಲೋತ್ತುಂಗ ಚೋಳರ ಹೆಸರಿತ್ತು. ಬಟ್ ಇದರಲ್ಲಿ ದಾನದ ಮೇ ಲಾಸ್ಟ್ ಎಂಡ್ ನೋಡ್ರಿ, ಮೇ ಕೊನೆ ವಾರದಲ್ಲಿ ನಾವು ಬಂದಿರೋದು. ಅಂದ್ರೆ ಇಲ್ಲಿ ಮಂಜು ನೋಡ್ರಿ ಯಾವ ತರ ದುರ್ಗವನ್ನು ನಿರ್ಮಾಣ ಮಾಡಿದ ಅನ್ನೋ ಕಾರಣಕ್ಕ ನಂದಿ ದುರ್ಗ ಅಂತ ಹೆಸರು ಬಂತು. ಅದು ಇದೆ ಅರ್ಕಾವತಿ ನದಿಯ ಉಗಮ ಸ್ಥಾನ ನೋಡ್ರಿ. ಇಲ್ಲಿಂದ ನದಿ ಹರ್ಕೊಂತ ಹೋಗೋ ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬಿಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ನಾವು ನೋಡ್ರಿ ನಂದಿ ಹಿಲ್ಸಿಗೆ ಹೋಗ್ತಾ ಇದೀವಿ. ಆಲ್ರೆಡಿ ಆಲ್ಮೋಸ್ಟ್ ಆಲ್ ರೀಚ್ ಆಗಿದ್ದೀವಿ. ನೋಡಿ ಯಾವ ಥರ ಕಾಣಿಸುತ್ತೆ ಮಾರ್ನಿಂಗ್ ವ್ಯೂ. ನಮ್ಮ ಶ್ರೀಮತಿ ಅವ್ರು ಇಲ್ಲಿ ಅದಾರೆ. ಅವ್ರು ಆಮೇಲೆ ಚೆನ್ನಾಗಿದೆ. ಹಾಂ, ಓಹ್ ಇಲ್ಲೊಂದಿದೆಯಾ? ನೈಸ್, ಸೂಪರ್ ಹಿಲ್ಸ್. ಡ್ರೋನ್ ಇದ್ರೆ ಮ್ಯಾಲಿಂದ ತೋರಿಸ್ತಿದ್ವಿ, ನಮ್ಮ ಹತ್ರ ಡ್ರೋನ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಇನ್ನು ಅಲ್ಲಿ ಮೇಲೆ ಹೋಗಿ ನೋಡೋಣ ವ್ಯೂಸ್ ಹೆಂಗಿದೆ. ಹಾಯ್ ಫ್ರೆಂಡ್ಸ್, ನಾವ್ ನೋಡ್ರಿ ನಂದಿ ಹಿಲ್ಸಿಗೆ ಹೊಂಟಿವಿ. ಮಾರ್ನಿಂಗ್ ಲೊಕೇಶನ್ ನೋಡ್ರಿ ಎಷ್ಟ್ ಚೆನ್ನಾಗದ. ಇನ್ನೂ ಮ್ಯಾಲ ವ್ಯೂ ಪಾಯಿಂಟ್ ಸೂಪರ್ ಆಗಿರುತ್ತೆ. ಯಾಕಂದ್ರೆ ಸನ್ ರೈಸ್ ನೋಡ್ಬೇಕಂತಾನೆ ಎಲ್ಲಿಂದನೋ ಬರ್ತಾರ ಇಲ್ಲಿಗೆ ದೂರದಿಂದ. ನಾವು ಹೋಗ್ತಾ ಇದೀವಿ ನೋಡೋಣ ಮ್ಯಾಲ ಯಾವ ತರ ಅದ ಅಂತ. ಫುಲ್ ಚಳಿ, ಯಾಕಂದ್ರೆ ನಿನ್ನೆ ನೈಟ್ ಫುಲ್ ಮಳೆ ಆಯ್ತು ನೋಡ್ರಿ, ಹಂಗಾಗಿ ಫುಲ್ ಚಳಿ ಅದ. ನೋಡೋಣ ಬರ್ರಿ ಮ್ಯಾಲ ಇನ್ನ ಯಾವ ತರ ಇರುತ್ತೆ ಅಂತ ತೋರಿಸ್ತೀವಿ. ವೆರಿ ಇಂಟ್ರೆಸ್ಟಿಂಗ್ ಟ್ರೆಕ್ಕಿಂಗ್ ಅಂತಾನೆ ಹೇಳ್ಬೋದು ಇದು. ಐ ಥಿಂಕ್ ನಿಮ್ಗೆಲ್ಲರಿಗೂ ಇಷ್ಟ ಆಗ್ತದ ಅಂತ ಅನ್ಕೊಂಡಿನಿ. ಕಂಪ್ಲೀಟ್ ವಿಡಿಯೋನ ನೋಡ್ರಿ, ನಿಮ್ಗೂ ಗೊತ್ತಾಗುತ್ತಾ, ತುಂಬಾ ಖುಷಿ ಆಗುತ್ತಾ ನಿಮ್ಗುನು. ಮ್ಯಾಲ ಹೋಗಿ ಅದ್ಭುತವಾಗಿರ್ತಕ್ಕಂಥ ಕೆಲವೊಂದು ರಹಸ್ಯ ಸಂಗತಿಗಳನ್ನು ಅದಾವ. ವ್ಯೂ ಪಾಯಿಂಟ್ ಅನ್ನು ಚೆನ್ನಾಗದ. ಬರೀ ಹೋಗೋಣ. ರೋಡ್ ತೋರಿಸ್ತೀನಿ ನೋಡ್ರಿ. ರೋಡ್ ದೇವ್ರ ಟ್ರಾವೆಲ್ ನೋಡ್ರಿ, ರೋಡ್ ಎಷ್ಟು ಬೈಕ್ ಹೆಂಗೈತಿ. ಬನ್ನಿ ಹೋಗೋಣ. ಪರ್ ಮೆಂಬರ್ಸ್ 25 ರೂಪೀಸ್ ಅದ್ ನೋಡ್ರಿ ಟಿಕೆಟ್. ಮ್ಯಾಲ ಹೋಗೋದ ಬೈಕಲ್ಗೆನ 25 ಅದ ನೋಡ್ರಿ. ನಾವು 2 ವೀಲರ್ ತಗೊಂಡ್ ಬಂದಿವಿ. 70 ರೂಪಾಯಿ ನೋಡ್ರಿ. ನಂದಿ ಬೆಟ್ಟದ ಮೇಲೆ ಇರ್ತಕ್ಕಂಥ ನಂದಿ ದುರ್ಗ. ಇದ್ರ ಬಗ್ಗೆ ಎಷ್ಟು ನಾನು ಮ್ಯಾಲ ಹೋಗಿ ಹೇಳ್ತೀನಿ ಫ್ರೆಂಡ್ಸ್. ಇದು ಎಂಟ್ರೆನ್ಸ್. ಬನ್ನಿ ಮ್ಯಾಲ ಹೋಗೋಣ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾವು ನೋಡ್ರಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಗಿರಿಧಾಮ ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂಥ ನಂದಿ ಬೆಟ್ಟಕ್ಕೆ ಇವತ್ತು ಬಂದೀವಿ ನೋಡ್ರಿ. ಇದು ಬೆಂಗಳೂರು ರಾಜಧಾನಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಪ್ರಸಿದ್ಧ ಗಿರಿಧಾಮ. ಅದೇ ತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರ್ತಕ್ಕಂಥ ಪ್ರಸಿದ್ಧ ಗಿರಿಧಾಮ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ನಗರದಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಬೆಟ್ಟಕ್ಕ ನಂದಿ ಬೆಟ್ಟ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕ ಹಲವಾರು ಕಾರಣಗಳದ ನೋಡ್ರಿ. ಅದ್ರೊಳಗ್ ಒಂದ್ ಏನಪ್ಪಾ ಅಂತಂದ್ರೆ, ಇಡೀ ಈ ಒಂದು ಬೆಟ್ಟ ನಂದಿಯ ಆಕಾರ ಅಂದ್ರೆ ಮಲಗಿಕೊಂಡಿರ್ತಕ್ಕಂಥ ನಂದಿಯ ಆಕಾರವನ್ನು ಹೊಂದಿದ್ದರಿಂದ ಈ ಬೆಟ್ಟಕ್ಕ ನಂದಿ ದುರ್ಗ ಅಂತ ಬಂತು, ನಂದಿ ಬೆಟ್ಟ ಅಂತ ಬಂತು. ನಂದಿ ದುರ್ಗ ಅಂತ ಯಾಕೆ ಬಂತಂದ್ರೆ, ಈಗ ಎಂಟ್ರೆನ್ಸ್ ಏನ್ ಬಂದ್ವಲ್ರಿ ತೋರಿಸಿದೆ ನಾನು, ಆ ಒಂದು ಕೋಟೆಯನ್ನು ಇಲ್ಲಿ ಮೈಸೂರನ್ನು ಆಳ್ವಿಕೆ ಮಾಡ್ತಕ್ಕಂತ ಕಾಲದಲ್ಲಿ ಟಿಪ್ಪು ಸುಲ್ತಾನ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದ್ದ. ಈ ಒಂದು ನಂದಿ ಬೆಟ್ಟದಲ್ಲಿ ಸುತ್ತಲೂ ದುರ್ಗವನ್ನು ನಿರ್ಮಾಣ ಮಾಡಿದ ಅನ್ನೋ ಕಾರಣಕ್ಕ ನಂದಿ ದುರ್ಗ ಅಂತ ಹೆಸರು ಬಂತು. ಅದೇ ತರ ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ಭೋಗನಂದೀಶ್ವರರು ಈ ಒಂದು ಪ್ರದೇಶದಲ್ಲಿ ತಪಸ್ಸನ್ನು ಆಚರಿಸಿರುವುದರಿಂದ ಈ ಬೆಟ್ಟಕ್ಕ ನಂದಿ ಬೆಟ್ಟ ಅಂತ ಹೆಸರು ಬಂತು ಅಂತ ಹೇಳ್ತಾರ. ಅದೇ ರೀತಿಯಾಗಿ ಸುಮಾರು 9ನೇ ಶತಮಾನದಲ್ಲಿ
ಚೋಳರ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಬೆಟ್ಟವನ್ನು ಆನಂದಗಿರಿ ಅಂತ ಕರಿತಿದ್ರು ನೋಡ್ರಿ, ಅಂದರೆ ಸಂತೋಷಗಿರಿ ಅಂತ ಕರಿತಿದ್ರು. ಇಷ್ಟೆಲ್ಲ ಹಲವಾರು ಹೆಸರನ್ನು ಒಳಗೊಂಡಿರ್ತಕ್ಕಂತ ಈ ಒಂದು ನಂದಿ ಬೆಟ್ಟದಲ್ಲಿ ಹಲವಾರು ವಿಸ್ಮಯಗಳ ತಾಣ ಅಂತಾನೆ ಹೇಳ್ಬೋದು. ಅದ್ಭುತವಾದ ಸ್ಥಳಗಳಿವೆ. ಪ್ರಸ್ತುತವಾಗಿ ಈಗ ನಾ ಏನ್ ನಿಂತಿನಲ್ರಿ, ಇದು ಟಿಪ್ಪುವಿನ ಬೇಸಿಗೆ ಅರಮನೆ ಇರ್ತಕ್ಕಂತ ಸ್ಥಳ. ಇನ್ನು ಆ ಕಡೆ ಬೇರೆ ಬೇರೆ ರೂಟ್ ಅಲ್ಲಿ ಹೋದಂಗೆಲ್ಲ ಬೇರೆ ಬೇರೆ ಪ್ಲೇಸ್ಗಳು ಚೆನ್ನಾಗಿರ್ತಕ್ಕಂಥ ಪ್ಲೇಸ್ಗಳದಾವ. ಈ ಒಂದು ಟಿಪ್ಪುವಿನ ಅರಮನೆ ನೋಡ್ಕೊಂಡು ಆಮೇಲೆ ನಾವು ಬೇರೆ ಕಡೆ ಹೋಗ್ತೀವಿ. ಬೆಳಗ್ಗೆನೆ ಬಂದೀವಿ ನೋಡ್ರಿ ನಾವು. ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲರೂ ಈ ಪ್ಲೇಸಿಗೆ ಬೆಳಗಿನ ಸೂರ್ಯೋದಯ ಸಮಯವನ್ನು ವೀಕ್ಷಣೆ ಮಾಡಕ್ಕೆ ಇಲ್ಲಿ ಬರ್ತಾರೆ ನೋಡ್ರಿ. ಸೂರ್ಯೋದಯ ಸಮಯ ವೀಕ್ಷಣೆ ಮಾಡುವ ಸ್ಥಳ ಆ ಕಡೆ ಅದ ಬೆಟ್ಟದ ಮೇಲೆ. ಇನ್ನು 1.5 ಕಿಲೋಮೀಟರ್ ನಾವು ಮೇಲೆ ಹತ್ಬೇಕು. ಇವಾಗ ಮೊದ್ಲು ನಾವು ಟಿಪ್ಪುವಿನ ಬೇಸಿಗೆ ಮನೆ ನೋಡ್ಕೊಂಡು ಆಮೇಲೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇದೇ ನೋಡ್ರಿ ಟಿಪ್ಪುವಿನ ಬೇಸಿಗೆಯ ಅರಮನೆ. ಸುಮಾರು 17ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ ಈ ಒಂದು ಗಿರಿಧಾಮದಲ್ಲಿ ಬಂದು ಬೇಸಿಗೆಯಲ್ಲಿ ವಿಶ್ರಾಂತಿಯನ್ನು ಪಡಿತಿದ್ನಂತ. 2 ಅಂತಸ್ತಿನ ಕಟ್ಟಡ ಹಾಗೂ ಕಟ್ಟಿಗೆ ಕಂಬಗಳನ್ನು ಒಳಗೊಂಡಿರ್ತಕ್ಕಂಥ ಕಟ್ಟಡ ನೋಡ್ರಿ. ಅಂದ್ರೆ ಬೇಸಿಗೆ ಒಳಗ ತಂಪಾಗಿರ್ಲಿ ಅಂತ ಕಟ್ಟಿಗೆಲಿಂದ ನಿರ್ಮಾಣ ಮಾಡಿರ್ಬೋದು ನೋಡ್ರಿ. ಇನ್ನೂ ಹಾಗೆ ಇದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇಲ್ಲಿ ಇನ್ನೂ ಹಲವಾರು ಸ್ಥಳಗಳದವ ಈ ಒಂದು ಗಿರಿಧಾಮದಲ್ಲಿ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಆಮೇಲೆ ದೇವಾಲಯಗಳನ್ನು ಅದಾವ್ರಿ. ತುಂಬಾ ಇತಿಹಾಸ ಅದ, ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಗಿರಿಧಾಮ ಅಂತಾನೆ ಹೇಳ್ಬೋದು. ಬನ್ನಿ ಈ ಕಡೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತದ, ತೋರಿಸ್ತೀನಿ ಬನ್ನಿ. ನೋಡ್ರಿ ಪರಿಸರ, ನೇಚರ್ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ. ಫುಲ್ ಗ್ರೀನ್ 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 ಅಲ್ರಿ. ಬರ್ರಿ ಕೆಳಗಿಳಿ ಅಲ್ಲ, ಕೆಳಗಿಳಿಯೋದು ಫುಲ್ ಮ್ಯಾಲ ಇರೋದು. ಮೋಸ್ಟ್ಲಿ ಬ್ಯಾಸಿಗೆ ಆದ್ರೂ ಹಿಂಗೆ ಇರುತ್ತೆ ನನಗ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ. ಅಲ್ಲ ಬ್ಯಾಸಿಗೆ ಒಳಗೆ ಹಿಂಗಾದ. ಇನ್ನ ಮಳೆಗಾಲದಾಗ ಇನ್ನು ಏನಮ್ಮನಿಪ್ಪ ಎಷ್ಟು ಥಂಡಿ ಆದ್ರಿ ಪೂರಾ. ನಮಗಂತ್ರು ಕೈ ನಡಕ್ತಿದ್ದು ನನಗಂತ್ರು. ಅಪ್ಪಾ ದೇವ್ರೆ ನೋಡ್ರಿ, ಪ್ರಕೃತಿ ಸೌಂದರ್ಯ ನಿಜಕ್ಕೂ ವಿಸ್ಮಯ ಅಂತಿರಲ್ಲ ನೋಡಿ ಯಾವ ತರ ಇದೆ. ನಮ್ ಶ್ರೀಮಂತ ನೋಡ್ರಿ ಹೆಂಗ್ ಕಾಣ್ತಿದ್ರಿ ಈ ಒಂದು ಮಡಿಲಿನಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ ನೋಡ್ರಿ ಯಾವ ತರ ಮಂಜು ಬಿದ್ದದ್ ನೋಡ್ರಿ ಬೆಟ್ಟದ ಮೇಲ. ನಾವೇನು ಮಳೆಗಾಲದಾಗ ಬಂದಿವು ಬೇಸಿಗೆ ಒಳಗ್ ಬಂದಿವು ನಮ್ಗೆ ಕನ್ಫ್ಯೂಸ್ ಆಗತ್ತದ ನೋಡ್ರಿ. ಇಲ್ಲಿ ಎಷ್ಟು ಮಂಜು ನೋಡ್ರಿ ಫ್ರೆಂಡ್ಸ್. ಇದು ಮೇ ಲಾಸ್ಟ್ ಎಂಡ್ ನೋಡ್ರಿ, ಮೇ ಕೊನೆ ವಾರದಲ್ಲಿ ನಾವು ಬಂದಿರೋದು. ಆದ್ರೆ ಇಲ್ಲಿ ಮಂಜು ನೋಡ್ರಿ ಯಾವ ತರ ಬಿದ್ದದ್ರಿ. ಇವಾಗ ಬೇಸಿಗೆ ಒಳಗೆ ಇಷ್ಟು ಮಂಜು ಬಿಡಕತ್ತದ, ಇಷ್ಟು ತಣ್ಣಗದಂದ್ರೆ ಇನ್ನ ಮಳೆಗಾಲ ಚಳಿಗಾಲದಲ್ಲಿ ಈ ಬೆಟ್ಟಕ್ಕೆ ಬಂದ್ರೆ ಯಾವ ತರ ಇರ್ಬೋದು ನೋಡ್ರಿ. ಎಷ್ಟು ಚೆನ್ನಾಗದ ನೋಡ್ರಿ ವ್ಯೂ ಪಾಯಿಂಟ್ ನೋಡ್ರಿ. ವಾವ್ ಸೂಪರ್. ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನೋಡ್ರಿ. ನೋ ವರ್ಡ್ಸ್ ಅಂತಾನೆ ಹೇಳ್ಬೋದು. ಅಲ್ಲಿ ನೋಡ್ರಿ ಮಂಜು ನಮ್ ಕಡೆನೆ ಬರ್ತಾ ಇದೆ ನೋಡ್ರಿ. ಇದು ನಂದಿ ಬೆಟ್ಟದ ವಾಯುವ್ಯ ಭಾಗದಲ್ಲಿರ್ತಕ್ಕಂತಹ ಒಂದು ಗವಿ ವೀರಭದ್ರೇಶ್ವರ ದೇವಸ್ಥಾನ ನೋಡ್ರಿ. ಇದೇನ್ ಬಂಡೆಗಲ್ ಕಾಣಿಸ್ತದಲ್ರಿ, 70 ಅಡಿ ಎತ್ತರದ ಬಂಡೆಗಲ್ಲಿನ ಕೆಳಗಡೆ ಗುಹಾಂತರ ದೇವಾಲಯ ಅದ ನೋಡ್ರಿ. ಇದು ವೀರಭದ್ರೇಶ್ವರ ದೇವಸ್ಥಾನ. ಏನು 70 ಅಡಿ ಎತ್ತರದ ಬಂಡೆಗಲ್ಲಿನ ಕೆಳಗಿರ್ತಕ್ಕಂಥ ಗುಹಾಂತರ ದೇವಾಲಯ ಅಂತ ಹೇಳಿದ್ನಲ್ರಿ, ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ. ಆಕ್ಚುಲಿ ನಾವು ಮಾರ್ನಿಂಗ್ ಬಂದಿರೋದರಿಂದ ಈ ಟೆಂಪಲ್ ಇನ್ನು ಕ್ಲೋಸ್ ಅದ ನೋಡ್ರಿ, ಇನ್ನು ಬಂದಿಲ್ಲ ಪೂಜೆ ಮಾಡಕ್ ಯಾರು. ಯಾಕಂದ್ರೆ 7 o'clock ಆಗ್ಯದ, ಇವಾಗ ಬರ್ಬೋದೇನೋ ಇನ್ನ. ಇದು 1397ರಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ನೋಡ್ರಿ ಫ್ರೆಂಡ್ಸ್. ಇದನ್ನು ಸಹ ಬರೀ ಈ ಕಡೆ ಲೊಕೇಶನ್ ಯಾವ ತರದ ಅಂತ ತೋರಿಸ್ತೀನಿ ನೋಡ್ರಿ. ಮಂಜು ಇನ್ನು ಜಾಸ್ತಿನೇ ಆಗತ್ತ ನೋಡ್ರಿ. ನಾವು ಬೆಳಗ್ಗೆ ಬಂದಾಗಿಂದ ನೋಡಕತ್ತೀವಿ ನೋಡ್ರಿ ನೇಚರ್ ಯಾ ನಮ್ಮನ್ನ ಆಗ್ತಾ ಇದೆ ನೋಡ್ರಿ. ಅಲ್ಲಿ ಹುಡುಗ ಸೂಪರ್ ನೋಡ್ರಿ, ಯಾ ನಮ್ಮನ್ನ ಹೋಗ್ತದೆ ನೋಡ್ರಿ ಅಲ್ಲಿ ಹುಡುಗ ಮೇಲೆ. ಅಯ್ಯೋ ಮೋಡ, ಆ ನೋಡ್ರಿ ಮೋಡಗಳು ಯಾ ನಮ್ಮನ್ನ ತೇಲಾಡಕತ್ತಾವ. ಸೂಪರ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಂದಿ ಬೆಟ್ಟದಲ್ಲಿರ್ತಕ್ಕಂಥ ಅಮೃತ ಸರೋವರ ಪುಷ್ಕರಣಿ ನೋಡ್ರಿ. ಇದು ಅತಿ ಪುರಾತನವಾಗಿರ್ತಕ್ಕಂಥ ಪುಷ್ಕರಣಿ. ಸುಮಾರು 13ನೇ ಶತಮಾನದಲ್ಲಿ ಅಂದ್ರೆ ಫಸ್ಟ್ ಅಂದ್ರೆ 9ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಒಂದು ಪುಷ್ಕರಣಿ. ಮುಂದೆ ಬರ್ತಕ್ಕಂತಹ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದನ್ನ ಇನ್ನೂ ಜೀರ್ಣೋದ್ಧಾರ ಮಾಡ್ತಾರ. ಟೋಟಲ್ ಈ ಪುಷ್ಕರಣಿ ಸುತ್ತಳತೆಯಲ್ಲಿರ್ತಕ್ಕಂಥ ಎಲ್ಲ ಸ್ಟೆಪ್ಗಳು 32 ಸ್ಟೆಪ್ಗಳದಾವ ನೋಡ್ರಿ. ಅಂದ್ರೆ ಮ್ಯಾಲಿನಿಂದ ನಾವು ಕೆಳಗಿಳ್ಬೇಕಾದ್ರೆ ಆ ಸ್ಟೆಪ್ಗಳ ಒಂದು ಅಗಲ ಕಡಿಮೆ ಆಗ್ತಾ ಹೋಗ್ತದ. ಆವಾಗಿನ ಕಾಲದ ಪುಷ್ಕರಣಿ ಒಳಗೆ ಈಗನು ನೋಡ್ರಿ ಎಷ್ಟು ಚೆನ್ನಾಗದಾವ್ ನೋಡ್ರಿ. ನೀರಿನಲ್ಲಿ ಮೀನುಗಳದಾವ, ಅವೇನೋ ಸಸಿಗಳನ್ನ ಹಾಕ್ಯಾರ. ನೋಡಕ್ ಎಷ್ಟ್ ಚೆನ್ನಾಗ್ ಅನ್ಸಕತ್ತದ ನೋಡ್ರಿ. ದೊಡ್ಡ ದೊಡ್ಡ ಮೀನುಗಳು ಓಡಾಡಕತ್ತಾವ. ಬಟ್ ಇವಾಗ ಒಳಗ್ ಹೋಗಕ್ ಎಂಟ್ರಿ ಇಲ್ಲ, ಹಂಗಾಗಿ ನಾನು ಇಲ್ಲಿಂದಾನೆ ತೋರ್ಸಕತ್ತೀನಿ.
ಸುಂದರವಾಗಿರ್ತಕ್ಕಂತಹ ಪುರಾತನ ಪುಷ್ಕರಣಿ ನೋಡಿ ಫ್ರೆಂಡ್ಸ್. ಅಮೃತ ಸರೋವರ ಅಂತ ಕರೀತಾರೆ ಇದಕ್ಕೆ. ನಂದಿ ಹಿಲ್ಸ್ ಮೇಲೆ ನೋಡ್ರಿ ಇಲ್ಲೊಂದು ಮ್ಯಾಪ್ ಹಾಕ್ಯಾರ ನೋಡ್ರಿ. ಅಂದ್ರೆ ನಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಯಾವ್ಯಾವ ಪ್ಲೇಸಸ್ ನೋಡ್ತಕ್ಕಂಥ ಪ್ಲೇಸಸ್ ಅದಾವ. ಅಕಸ್ಮಾತ್ ನಾವು ಹಿಂದೆ ಏನ್ ನೋಡ್ ಬಂದಿರ್ತೀವಲ್ರಿ, ಯಾವ್ದಾದ್ರು ಮಿಸ್ ಆಗಿದ್ರೆ ಈ ಮ್ಯಾಪ್ ಅಲ್ಲಿ ನೋಡಿ ಮತ್ತೆ ನಾವು ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿ ಮಾಡ್ಯಾರ ನೋಡ್ರಿ. ಇಲ್ಲಿ ನಂದಿ ಹಿಲ್ಸ್ ಮ್ಯಾಲ್ ಬಂದಿವಿ ನೋಡ್ರಿ. ವ್ಯೂ ಪಾಯಿಂಟ್ ಇದು ದಕ್ಷಿಣದ ವ್ಯೂ ಪಾಯಿಂಟ್ಸ್ ನೋಡ್ರಿ ಫ್ರೆಂಡ್ಸ್. ಅಲ್ಲಿ ಯಾವ ತರ ಅದ ನೋಡ್ರಿ, ಎಷ್ಟು ಚೆನ್ನಾಗದ ನೋಡ್ರಿ. ವಾವ್. ಆ ಕಡೆ ಯೋಗಾನಂದೀಶ್ವರ ಟೆಂಪಲ್ ಅದ, ಇನ್ನೂ ತೋರಿಸ್ತೀನಿ. ಈ ಕಡೆ ಸುತ್ತಲೂ ನೋಡ್ರಿ ವ್ಯೂ ಪಾಯಿಂಟ್ ಯಾವ ತರ ಇದೆ. ಸುಮಾರು 950ರಿಂದ 1000 ವರ್ಷಗಳ ಇತಿಹಾಸ ಒಳಗೊಂಡಿರ್ತಕ್ಕಂತಹ ನಂದಿ ಬೆಟ್ಟದ ಮೇಲೆ ಇರ್ತಕ್ಕಂತ ಯೋಗಿ ನಂದೇಶ್ವರ ದೇವಸ್ಥಾನ ನೋಡ್ರಿ. ದೇವರ ವಿಗ್ರಹ ಯಾವ ತರ ಆದಂತ ದೇವಸ್ಥಾನದ ಒಳಗೋಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. No. 950 ವರ್ಷಗಳ ಇತಿಹಾಸ ಒಳಗೊಂಡಿರ್ತಕ್ಕಂಥ ಈ ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ನೋಡ್ರಿ. ಒಳಗಡೆ ದೇವರ ಗರ್ಭಗುಡಿಯ ಮುಂದೆ ರಾಜರಾಜ ಚೋಳರ ಹೆಸರನ್ನು ಸಹ ಕೆತ್ತಲಾಗಿದೆ ಅಂತ ಹೇಳ್ತಾರ. ಶತಮಾನದಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ದೇವಸ್ಥಾನ ಮುಂದೆ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಅರಸರ ಜೀರ್ಣೋದ್ಧಾರ ಆಯಿತು. ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಶ್ರೀಕೃಷ್ಣ ಜೀರ್ಣೋದ್ಧಾರ ಮಾಡ್ತಾರ. ಅಂದ್ರೆ ಸಣ್ಣದಿತ್ತು ಮೊದ್ಲು, ಆಮೇಲೆ ದೊಡ್ಡದಾಗಿ ನಿರ್ಮಾಣ ಮಾಡ್ತಾರ. ನೋಡ್ರಿ ಎಷ್ಟ್ ಚೆನ್ನಾಗದ ನೋಡ್ರಿ. ಇಡೀ ಬೆಟ್ಟದ ತುದಿಯಲ್ಲಿ ನಂದೀಶ್ವರ ದೇವಸ್ಥಾನ ನೋಡ್ರಿ. ಒಳಗ್ ಗರ್ಭಗುಡಿಯಲ್ಲಿ ದೇವ್ರು ಯಾವ ತರ ಅದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡ್ರಿ ಮುಕ್ತಾಂಬಿಕಾ ದೇವಸ್ಥಾನದ ಗರ್ಭದ್ವಾರ ನೋಡ್ರಿ. ಹಳೆ ಕಾಲದ್ದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಚೋಳ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದ ದೇವಸ್ಥಾನಗಳು ಇವು. ಕಲ್ಲಿನ ಕಂಬಗಳು ಅಲ್ಲಿ ಮುಂದೆ ಗರ್ಭಗುಡಿಯ ಕೆಳಗಡೆ ತೋರಿಸ್ತೀನ್ರಿ. ಇಲ್ಲಿ ಬರ್ರಿ. ಇಲ್ಲಿ ನೋಡ್ರಿ ಚೋಳರ ಕಾಲದ ರಾಜರನ್ನ ಕಲ್ಲಿನ ಮೇಲೆ ಇಲ್ಲಿ ಕೆತ್ತನೆ ಮಾಡಿರ್ ನೋಡ್ರಿ. ಇಲ್ಲಿ ನೋಡ್ರಿ ನಮಸ್ಕಾರ ಮಾಡ್ತಕ್ಕಂತ ಬಂದಿಯಲ್ಲಿ ಚೋಳರ ಕಾಲದ ಶ್ರೀಕೃಷ್ಣ ದೇವರ ನಮಸ್ಕಾರ ಬಂದಿಯಲ್ಲಿರ್ತಕ್ಕಂಥ ಚೋಳರ ಅರಸರ ಒಂದು ಕಲ್ಲಿನ ಕೆತ್ತನೆ ಗರ್ಭಗುಡಿಯ ಮುಂದೆ ಇದೆ ನೋಡ್ರಿ. ನಮಸ್ಕಾರ ಮಾಡ್ತಕ್ಕಂಥ ರಾಜರು ರಾಜರಾಜ ಚೋಳ ಮತ್ತು ರಾಜಕುಲತುಂಗ ಚೋಳರ ಹೆಸರದ ನೋಡ್ರಿ ಇಲ್ಲಿ ಗರ್ಭಗುಡಿಯ ಮುಂದೆ. ಗರ್ಭಗುಡಿಯ ದ್ವಾರದ ತೋಳುಗಳಲ್ಲಿ ಶಾಸನ ಅದ ನೋಡ್ರಿ. ದಾನದತ್ತಿ ಶಾಸನ ನೋಡ್ರಿ. ಇದು ಚೋಳರ ಕಾಲದ ಶಾಸನ ನೋಡ್ರಿ ಫ್ರೆಂಡ್ಸ್. ಇಂಥ ಗರ್ಭಗುಡಿಯ ಗೋಡೆ ಮೇಲಿನ ಶಾಸನ ಅದ. ಈ ಕಡೆ ರಾಜರಾಜ ಚೋಳ ಮತ್ತು ರಾಜಕುಲತುಂಗ ಚೋಳರು ನಿರ್ಮಾಣ ಮಾಡಿರ್ತಕ್ಕಂಥ ಈ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಶಾಸನ ಅದ ನೋಡ್ರಿ. ಗರ್ಭಗುಡಿಯ ಕೆಳಗೆ ತೋರಿಸಿದ್ನಲ್ಲ, ಅಲ್ಲಿ ರಾಜರಾಜ ಚೋಳ ಮತ್ತು ರಾಜಕುಲತುಂಗ ಚೋಳರ ಹೆಸರಿತ್ತು. ಬಟ್ ಇದರಲ್ಲಿ ದಾನದತ್ತಿ ಶಾಸನ ಅಂತ ಮೆನ್ಷನ್ ಮಾಡೋದು ಅಷ್ಟೇ. ಆರ್ನೂರು ವರ್ಷದ ವ್ಯಾಸರಾಯರ ದಕ್ಷಿಣಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ರಿ. ಇದು ಟಿಪ್ಪು ಡ್ರಾಪ್ ಕಡೆ ಹೋಗ್ಬೇಕಾದ್ರೆ ಬರುತ್ತೆ. ಬಟ್ ಟೆಂಪಲ್ ಮುಚ್ಚಿದ್ದು ಅಷ್ಟೇ ತೋರ್ಸಕತ್ತೀನಿ ಹೊರಗಡೆಲಿಂದ. ಅಲ್ಲೇ ಹೊರಗಡೆ ಒಂದ್ ಸ್ವಲ್ಪ ವಿಗ್ರಹ ಅದ ನೋಡ್ರಿ. ಮೊದ್ಲಿನ ಕಾಲಿಗೆ ನೋಡ್ಕೊಂಡ್ಬಿಟ್ಟು
ಟಿಪ್ಪು ಡ್ರಾಪ್ ಕಡೆ ಹೋಗತ್ತೆ ನೋಡ್ರಿ, ನಂದಿ ಹಿಲ್ಸ್ ನಲ್ಲಿ ಇರ್ತಕ್ಕಂತ ಟಿಪ್ಪು ಡ್ರಾಪ್. ನಂದಿ ಗಿರಿಧಾಮದಲ್ಲಿ ಉದ್ಭವ ಆಗಿರ್ತಕ್ಕಂತ ಅರ್ಕಾವತಿ ನದಿ ನೋಡ್ರಿ. ಇದೇನ್ ಈ ಕಲ್ಲು ಬಂಡೆಯಲ್ಲಿಂದ ನೀರ್ ಜರಿ ಕಾಣಿಸಕತ್ತದಲ್ರಿ, ಇಲ್ಲಿಂದ ಅಲ್ಲಿ ಕೆಳಗಡೆ ನೋಡ್ಬೋದು, ಅಲ್ಲಿ ನೀರೇ ನಿಂತವಲ್ರಿ. ಇದೇ ಅರ್ಕಾವತಿ ನದಿಯ ಉಗಮ ಸ್ಥಾನ ನೋಡ್ರಿ. ಇಲ್ಲಿಂದ ನದಿ ಹರ್ಕೊಂತ ಹೋಗುವಷ್ಟು ನೀರ್ ಇರ್ತಾವ ಬೇರೆ ಬೇರೆ ಕಡೆ ಹೋದಾಗ. ಬಟ್ ನಮಗ್ ನೋಡಕ್ ಇಷ್ಟೇ ಕಾಣಿಸ್ತದ ನೋಡ್ರಿ. ಯಾವ ತರ ಇರ್ಬೋದು ನೋಡ್ರಿ, ಪ್ರಕೃತಿ ವಿಸ್ಮಯ, ಅದ್ಭುತವಾಗಿರ್ತಕ್ಕಂತ ಗಿರಿಧಾಮ ನೋಡ್ರಿ. ನಮ್ಮ ಇರುವಂತ ಮೋಸ್ಟ್ ವಂಡರ್ಫುಲ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ನೀವು ಒಂದ್ಸಲ ಖಂಡಿತ ವಿಸಿಟ್ ಕೊಡಿ ಫ್ರೆಂಡ್ಸ್. ಇದು ನೋಡ್ರಿ ಫ್ರೆಂಡ್ಸ್, ನಂದಿ ಬೆಟ್ಟದಲ್ಲಿರ್ತಕ್ಕಂತ ಟಿಪ್ಪು ಡ್ರಾಪ್ ನೋಡ್ರಿ. ಟಿಪ್ಪು ಡ್ರಾಪ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಟಿಪ್ಪು ಸುಲ್ತಾನ್ನ ಆಳ್ವಿಕೆಯ ಕಾಲದಲ್ಲಿ ಈಗೇನ್ ನಾನ್ ನಿಂತಿನಲ್ರಿ, ಈ ಪ್ರದೇಶ ಬೆಟ್ಟದ ತುತ್ತ ತುದಿ ನೋಡ್ರಿ. ಇದು ನಂದಿ ಹಿಲ್ಸಿನ ಬೆಟ್ಟದ ತುತ್ತ ತುದಿ. ಅಲ್ಲೇನ್ ಕಾಣಿಸ್ತದಲ್ರಿ ಆ ಕಡೆಲಿಂದ ಈ ಒಂದು ಪ್ರದೇಶದಲ್ಲಿ ಯಾರನ್ನ ಒಂದು ಅಪರಾಧ ಎಸಗಿರ್ತಾರ ನೋಡ್ರಿ, ಅಥವಾ ದೇಶದ್ರೋಹ, ಸಾಮ್ರಾಜ್ಯ ದ್ರೋಹ ಬಗೆದವ್ರಿಗೆ ಈ ಒಂದು ಬೆಟ್ಟದಿಂದ ತಳ್ಳಿ ಸಾಯಿಸ್ತಿದ್ರಂತ ನೋಡ್ರಿ. ಅಂದ್ರೆ ಆ ಜೀವಾವಧಿ ಶಿಕ್ಷೆಯನ್ನ ಟಿಪ್ಪು ಈ ತರ ಕೊಡ್ತಿದ್ನಂತ. ಹಂಗಾಗಿ ಇದಕ್ಕ ಟಿಪ್ಪು ಡ್ರಾಪ್ ಅಂತ ಹೆಸರು ಬಂದದ್ ನೋಡ್ರಿ. ಟಿಪ್ಪುವಿನ ಆಳ್ವಿಕೆಯ ಕಾಲದಲ್ಲಿ ಒಂದು ಶಿಕ್ಷೆಗೆ ನೀಡ್ತಕ್ಕಂತ ಸ್ಥಳ. ಆದ್ರೆ ನೋಡ್ರಿ, ಇದು ಒಂಥರ ಡೇಂಜರ್ ಪ್ಲೇಸ್ ನೋಡ್ರಿ. ಏನಾದ್ರೂ ಕಾಲ್ ತಪ್ಪಿ ಬಿದ್ರೆ ಆ ಕಡೆನೆ ನಾವು ನೋಡ್ಬೋದು, ನೀವು ಯಾವ ತರ ಆಳವಾಗಿ ಅದ ನೋಡ್ರಿ. ಆದ್ರೆ ಒಂದು ನೇಚರ್ ಅನ್ನು ಒಳಗೊಂಡಿರ್ತಕ್ಕಂಥ ಅದ್ಭುತ ಸ್ಥಳ ಅಂತಾನೆ ಹೇಳ್ಬೋದು. ಬಟ್ ಆ ಕಡೆ ಕೆಳಗ್ ಹೋಗ್ಬಾರ್ದು ಅಂತ ಬೋರ್ಡ್ ಹಾಕ್ಯಾರ, ನಿಷೇಧಿಸಲಾಗಿದೆ ಅಂತ. ಬಟ್ ನಮ್ ಜನರು ಎಲ್ಲಿ ಬೋರ್ಡ್ ಹಾಕ್ಯಾರ ಅಂದ್ರೆ ಅದಕ್ಕಿಂತ 2 ಹೆಜ್ಜೆ ಮುಂದಕ್ಕೆ ಹೋಗಿರ್ತಾರ್ರಿ. ಬಟ್ ನೀವು ಬಂದ್ರೆ ಆ ತರ ಮಾಡ್ಬೇಡ್ರಿ, ಆ ಕಡೆ ಹೋಗ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾಗಿತ್ತು ಟಿಪ್ಪು ಡ್ರಾಪ್ ನೋಡ್ರಿ. ಇಷ್ಟ ಆಗುತ್ತೆ ಕಂಪ್ಲೀಟ್ ವಿಡಿಯೋ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ ವ್ಯೂಸ್ ಟಿಪ್ಪು ಡ್ರಾಪ್ ಹತ್ರ. ವಾವ್, ನೋಡಿ ಫ್ರೆಂಡ್ಸ್. ನಂದಿ ಬೆಟ್ಟ ಎಲ್ಲ ಸುತ್ತಾಡಿ ಸುಸ್ತಾಯ್ತು ನೋಡ್ರಿ. ಸಲಾಡ್ ತಿನ್ನಂಬರಿ ಫ್ರೆಂಡ್ಸ್. ಮಿಕ್ಸ್ ಎಲ್ಲ ಮಿಕ್ಸ್ ಇದೆ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಂದಿ ಹಿಲ್ಸ್ನ ಸಂಪೂರ್ಣ ವಿಡಿಯೋ. ಐ ಥಿಂಕ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ಕೊತಿರಲ್ರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ನೀವು ಮಾಡ್ತಕ್ಕಂಥ ಕಮೆಂಟ್ ನಿಂದ ನಮಗೆ ಇನ್ನೂ ಹಲವಾರು ವಿಡಿಯೋಗಳು ಮಾಡ್ಬೇಕನ್ನೋದು ಒಂದು ಹೆಚ್ಚು ಉತ್ಸಾಹ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಇದೇ ತರ ವಾಚ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.